ನಮಸ್ಕಾರ. ನಾನು ಬೆಕ್ಕು. ಬೆಳಗಿಂದ ಇಲ್ಲೇ ಕಾಯ್ತಾ ಇದ್ದೀನಿ. ನನ್ನ ಗರ್ಲ್ ಫ್ರೆಂಡ್ ಬೆಕ್ಕು ಕಾಣ್ತಾನೆ ಇಲ್ವಲ್ಲ. ಈ ನನ್ನ ಮಗ ಮಾತ್ರ ಅವನ ಹುಡುಗಿ ಹತ್ರ ಮಾತಾಡ್ಕೊಂಡು ನಂಗೆ ಹೊಟ್ಟೆ ಉರಿಸ್ತಾವನಲ್ಲ. ಇವ್ ನೆಮ್ಮದಿನ ಹೆಂಗಾದ್ರೂ ಹಾಳು ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾಗಲೇ ನಂಗೊಂದು ಐಡಿಯಾ ಹೊಳಿತು. ಸೀದಾ ಪಕ್ಕದ ಮನೆ ರಂಗಿ ಆಂಟಿ ಮನೆ ಮುಂದೆ ಹೋಗಿ ಅವ್ರ ಹೂವಿನ ಪಾಟ್ ಪಕ್ಕದಲ್ಲೇ ಸುಸ್ಸು ಮಾಡಿದೆ. ರಂಗಿ ಆಂಟಿ ಇವನ್ನ ಮನೆ ಮುಂದೆ ಕರೆದು ನಾಯಿ ಗುಗ್ದಂಗೆ ಉಗಿದ್ರು. ಇನ್ನೊಂದ್ಸಲ ನಮ್ಮ ಮನೆ ಹತ್ರ ನಿಮ್ಮ ಬೆಕ್ಕು ಸುಸ್ಸು ಮಾಡಿದ್ರೆ ಕಡ್ದಾಕ್ತೀನಿ ಅಂದರು. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಸುಮ್ಮನೆ ಕೂತು ಬೋರ್ ಆಯ್ತಿತ್ತು. ಕಟ್ಟಾಕಿರೋ ನಾಯಿನ ಸ್ವಲ್ಪ ಸತಾಯಿಸಿ ಸರಿಯಾಗಿ ಉರಿಸ್ದೆ. ಬೊಗ್ಳೋ ನಾಯಿ ಕಚ್ಚಲ್ಲ ಅಂತ ಗಾದೆನೇ ಇಲ್ಲ. ಈ ನನ್ನ ಮಗ ಇವನು ನನ್ನ ಜೊತೆ ಆಟ ಆಡೋದಲ್ದೆ ನಿನ್ನೆ ಇವನ ಫ್ರೆಂಡ್ಸ್ನು ಮನೆಗೆ ಕರ್ಕೊಂಡು ಬಂದಿದ್ದ. ನಮ್ಮ ಬೆಕ್ಕು ಏನೂ ಮಾಡಲ್ಲ, ಒಂದ್ಸಲ ಎತ್ಕೋ ಅಂತ ನನ್ನ ಅವನ ಕೈಗೆ ಕೊಟ್ಟ. ಅಲ್ಲಿವರೆಗೂ ಸುಮ್ಮನೆ ಇದ್ದಿದ್ದು ನಾನು ಅವನ ಕಣ್ಣಿಗೆ ಪರ್ಚಿ ಅವನ ಮೂಗಿಗೆ ಕಚ್ಚಿದ್ದೀನಿ. ಇವಾಗ 4 ಇಂಜೆಕ್ಷನ್ ಹಾಕಿದಾರಂತೆ. ಮೊನ್ನೆ ಇವ್ರ ಚಿಕ್ಕಪ್ಪ ಮನೆಗೆ ಬಂದಿದ್ರು. ಈ ನನ್ನ ಮಗಂಗೆ ಹೆಂಗಾದ್ರೂ ಅವಮಾನ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದೆ. ಇರೋ ಬರೋ ಇಲಿ ಹಲ್ಲಿ ಚಿಟ್ಟೆನೆಲ್ಲ ಕಚ್ಚಿ ಹಾಲಲ್ಲಿ ತಂದಾಕ್ತೆ. ಮನೇಲಿರೋ ನ್ಯೂಸ್ ಪೇಪರ್ನೆಲ್ಲ ಹುಚ್ಚು ಬಂದಂಗೆ ಕಚ್ಚಾಕ್ತೆ. ಇವ್ರ ಚಿಕ್ಕಪ್ಪ ಬೆಕ್ಕಿಗೂ ನಿಂತರನೇ ಕಂತ್ರಿ ಬುದ್ಧಿ ಕಲಿಸಿದ್ಯಲ್ಲೋ ಅಂತ ಹಿಗ್ಗ ಮುಖ ಬೈದೋದು. ನಾನು ಇನ್ನೂ ಏನೇನು ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಈ ಅಕೌಂಟ್ನ ಫಾಲೋ ಮಾಡಿ.